ಫ್ರೆಂಡ್ಸ್, ನಿಮ್ಮ ಯಾವುದೇ ಒಂದು ಲೀಗಲ್ ಕೆಲಸಗಳಿಗೆ ಅಂದ್ರೆ ಈಗ ಯಾವುದೇ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಅಪ್ಡೇಟ್ ಮಾಡಿಸೋದಾಗಿರ್ಬೋದು, ಅಥವಾ ನಿಮ್ಮ ಆಧಾರ್ ಅಮೆಂಡ್ಗೋಸ್ಕರ ಒಂದು ಅಪ್ಡೇಟ್ ಮಾಡಿಸ್ಬೋದು. ಹೀಗೆ ಯಾವುದೇ ಒಂದು ಕೆಲಸಕ್ಕೆ ನೀವು ಈ ಸ್ಟ್ಯಾಂಪ್ ಪೇಪರ್ ನಿಮಗೆ ಬೇಕೇ ಬೇಕಾಗುತ್ತೆ. ಫ್ರೆಂಡ್ಸ್, ಈ ಸ್ಟ್ಯಾಂಪ್ ಅಥವಾ ಬಾಂಡ್ ಅನ್ನು ನೀವು ತೆಗೆದುಕೊಳ್ಳೋಕೋಸ್ಕರ ನೀವು ನೀವು ಯಾವ್ದಾದ್ರು ಒಂದು ಸೊಸೈಟಿ ಅಥವಾ ಬ್ಯಾಂಕ್ಗಳಿಗೆ ನೀವು ಅಲ್ಲಾಡೋದು ಬೇಕಾಗಿಲ್ಲ, ಮತ್ತು ಅಲ್ಲಿ ಲೈನ್ ನಲ್ಲಿ ನಿಂತು ನಿಮ್ಮ ಸಮಯ ವ್ಯರ್ಥ ಮಾಡಿಕೊಳ್ಳೋದು ಕೂಡ ಈಗ ಬೇಕಾಗಿಲ್ಲ. ಈಗ ನೀವೇ ಸ್ವತಃ ನಿಮ್ಮ ಕೈಯಾರೆ ಆನ್ಲೈನ್ ನಲ್ಲಿ ಈ ಸ್ಟ್ಯಾಂಪ್ ಪೇಪರ್ ಅಥವಾ ಈ ಬಾಂಡ್ ಅನ್ನು ಪ್ರಿಂಟ್ ತೆಗೆದುಕೊಳ್ಳಬಹುದಾದಂತ ಒಂದು ಆನ್ಲೈನ್ ವ್ಯವಸ್ಥೆ ಈಗ ಜಾರಿಗೆ ಬಂದಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಆ ಬಾಂಡ್ ಪೇಪರ್ ಅನ್ನು ಹೇಗೆ ನೀವು ಆನ್ಲೈನ್ ನಲ್ಲಿ ಪ್ರಿಂಟ್ ತೆಗೆದುಕೊಳ್ಳೋದು ಎಂಬ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸಲಿದ್ದೇನೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ನಮ್ಮ ಮಾರ್ಸ್ ಟೆಕ್ ಕಂಪನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಗೂಗಲ್ಗೆ ಹೋಗೋಣ. ಗೂಗಲ್ ಅಲ್ಲಿ ಇ ಸ್ಟ್ಯಾಂಪಿಂಗ್ ಅಂತ ಟೈಪ್ ಮಾಡೋಣ. ಇ ಸ್ಟ್ಯಾಂಪಿಂಗ್ ಟೈಪ್ ಮಾಡಿ ಸರ್ಚ್ ಕೊಟ್ರೆ ಫ್ರೆಂಡ್ಸ್ ನಿಮಗೆ ಒಂದು ವೆಬ್ಸೈಟ್ ಕಾಣುತ್ತೆ. ಫ್ರೆಂಡ್ಸ್, ಇ ಸ್ಟ್ಯಾಂಪಿಂಗ್ ಅಂತ ನೋಡಿ ಫ್ರೆಂಡ್ಸ್, www.sscistamp.com ಅಂತ ಇದೆ ಫ್ರೆಂಡ್ಸ್. ಇ ಸ್ಟ್ಯಾಂಪಿಂಗ್ ಈ ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನ ಒಂದು ವೆಬ್ಸೈಟ್. ಈ ವೆಬ್ಸೈಟ್ ಮುಖಾಂತರ ನೀವು ನಿಮಗೆ ಬೇಕಾದಂತಹ ಸ್ಟ್ಯಾಂಪ್ ಡ್ಯೂಟಿ ಅಂದ್ರೆ ಸ್ಟ್ಯಾಂಪ್ ಬಾಂಡ್ ಗಳನ್ನು ಇಲ್ಲಿ ತೆಗಿಬಹುದು, ಸ್ಟ್ಯಾಂಪ್ ಪೇಪರ್ಸ್ ಗಳನ್ನು ಇಲ್ಲಿ ನೀವು ತೆಗಿಬಹುದು. ಸೊ ಮೊದಲು ನೀವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಮೇಲೆ ಇರ್ತಕ್ಕಂಥ ಈ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಈ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ಆ ನಂತರ ಇಲ್ಲಿ ಬಂದ್ರೆ ಫ್ರೆಂಡ್ಸ್ ಸೆಕ್ಯೂರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ರಿಜಿಸ್ಟರ್ ನೌ ಅಂತ ಇದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನಿಮಗೆ ಬೇಕಾದಂತಹ ಯೂಸರ್ ಐ ಡಿ, ಪಾಸ್ವರ್ಡ್ ಗಳನ್ನು ಇಟ್ಕೊಳ್ಬೇಕಾಗುತ್ತೆ. ಆ ನಂತರ ಇಲ್ಲಿ ಕೆಳಗಡೆ ಒಂದು ಸೆಕ್ಯೂರಿಟಿ ಕ್ವಶನ್ ಇರುತ್ತೆ. ಆ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಗಳೆಲ್ಲ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ. ಸೊ ಇದೆಲ್ಲ ಕೊಟ್ಟ ನಂತರ ನಿಮಗೆ ಅದು ಈ ರಿಜಿಸ್ಟರ್ ಆಗುತ್ತೆ. ಸೊ ನಾನು ಇಲ್ಲಿ ನನ್ನ ಎಲ್ಲ ಡೀಟೇಲ್ಸ್ ಗಳನ್ನು ಕೊಡ್ತಾ ಇದ್ದೀನಿ. ಸೊ ಆ ನಂತರ ಇಲ್ಲಿ ಇಲ್ಲೇ ನಿಮ್ಮ ಕ್ಯಾಪ್ಚಾವನ್ನು ನೀವು ಇಲ್ಲಿ ಟೈಪ್ ಮಾಡಿ. ಆ ನಂತರ ಇಲ್ಲಿ ಐ ಅಕ್ಸೆಪ್ಟ್ ಆಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಇದ್ದೀರಾ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಕೆಳಗೆ ಬಂದ್ರೆ ನಿಮ್ಗೆ ಸೊ ಇಲ್ಲಿ ಸೇವ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಜಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿ. ಸೊ ಸೇವ್ ಪಾಸ್ವರ್ಡ್ ಆಯ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಕಂಗ್ರಾಚುಲೇಷನ್ಸ್, ಸೊ ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬಂತು ಫ್ರೆಂಡ್ಸ್. ನಿಮ್ಮ ಮೇಲ್ ಐ ಡಿಯನ್ನು ಒಮ್ಮೆ ಚೆಕ್ ಮಾಡಿಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಮೇಲ್ ಐ ಡಿಗೆ ಬಂದಂತಹ ಏನಾದ್ರು ಮೆಸೇಜ್ ಬಂದಂತ ಒಂದ್ಸರಿ ಚೆಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಆನ್ಲೈನ್ ಸ್ಟ್ಯಾಂಪಿಂಗ್ ಅಟ್ ಸ್ಟಾಕ್ ಹೋಲ್ಡಿಂಗ್.com ಅಂತ ಒಂದು ಬಂದಿದೆ ಫ್ರೆಂಡ್ಸ್ ಮೇಲ್. ಸೊ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಡಿಯರ್ ಮಾರ್ಸ್ ಟೆಕ್, ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ವಿತ್ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ ಅಂತ. ಸೊ ಯುವರ್ ಯೂಸರ್ ಐ ಡಿ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಆ ನಂತರ ಪ್ಲೀಸ್ ಆಕ್ಟಿವೇಟ್ ಆನ್ಲೈನ್ ಸರ್ವಿಸ್ ಯೂಸರ್ ಐ ಡಿ ಬೈ ಕ್ಲಿಕ್ಕಿಂಗ್ ಆನ್ ದಿಸ್ ಅಂದ್ರೆ ಒಂದು ಲಿಂಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಆಕ್ಟಿವೇಟ್ ಆಗುತ್ತೆ. ಸೊ ಅದರಿಂದ ಆ ಲಿಂಕ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಇಮೇಲ್ ಐ ಡಿಗೆ ಬಂದಂತಹ ಈ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡಿ ಆ ಪೇಜ್ಗೆ ಹೋಗ್ತಾ ಇದ್ದೀನಿ ಈಗ. ಸೊ ನೋಡಿ ಫ್ರೆಂಡ್ಸ್, ಅದು ಪೇಜ್ ಓಪನ್ ಆಗ್ತಾ ಇದೆ. ಎಸ್, ಇಲ್ಲಿ ಯೂಸರ್ ಆಕ್ಟಿವೇಶನ್, ಕಂಗ್ರಾಚುಲೇಷನ್ಸ್ ಮಾರ್ಸ್ ಟೆಕ್, ಯುವರ್ ಯೂಸರ್ ಐ ಡಿ ಸಕ್ಸಸ್ಫುಲಿ ಆಕ್ಟಿವೇಟೆಡ್. ಸೊ ಈಗ ಆಕ್ಟಿವೇಟ್ ಆಗಿದೆ ಫ್ರೆಂಡ್ಸ್. ಸೊ ಈಗ ಮತ್ತೆ ಲಾಗಿನ್ ಆಗೋಣ ನಾವು. ಫ್ರೆಂಡ್ಸ್, ನಾನೀಗ ಆ ಸ್ಟ್ಯಾಂಪ್ ಪೇಪರ್ ನ ಬಾಂಡ್ ನ ಹೇಗೆ ಪ್ರಿಂಟ್ ತೆಗೆಯೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈಗ ಈ ಮೇಲ್ ಸ್ಕ್ರೀನ್ಗೆ ನಾನು ಮತ್ತೆ ಬಂದಿದ್ದೀನಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲು ನಾವು ಈ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಕ್ಯೂರ್ ಲಾಗಿನ್ ಕೆಳಗೆ ಆನ್ಲೈನ್ ಪೇಮೆಂಟ್ ಅಂತ ಇದೆ. ಸೊ ಈ ಆನ್ಲೈನ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಓಕೆ ಕೊಡಿ. ನೋಡಿ ಫ್ರೆಂಡ್ಸ್, ಇದು ಮತ್ತೆ ನಿಮಗೆ ಲಾಗಿನ್ ಐ ಡಿ ಪಾಸ್ವರ್ಡ್ ನಿಮಗೆ ಕೇಳುತ್ತೆ, ಹಾಗೇನೆ ಕ್ಯಾಪ್ಚಾ ಹಾಕಬೇಕಾಗುತ್ತೆ. ಸೊ ಇದೆಲ್ಲ ನೀವು ಫೀಡ್ ಮಾಡಿ ಫ್ರೆಂಡ್ಸ್. ನಂತರ ಸೈನ್ ಇನ್ ಕೊಡಿ. ನೋಡಿ ಫ್ರೆಂಡ್ಸ್, ಇದು ಸೈನ್ ಇನ್ ಆಗಿ ನಿಮಗೆ ಈಗ ಆ ಸೈಟ್ ಓಪನ್ ಆಗಿದೆ, ವೆಬ್ಸೈಟ್ ಓಪನ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೀವು ವೆಬ್ಸೈಟ್ ನಿಗೆ ಲಾಗಿನ್ ಆದ ನಂತರ ನೀವು ಇನ್ನೊಂದು ಕೆಲಸ ಮಾಡಬೇಕಾಗುತ್ತೆ. ಅದೇನಪ್ಪ ಅಂದ್ರೆ ನೀವು ಕ್ರಿಯೇಟ್ ಸ್ಟ್ಯಾಂಪ್ ಡ್ಯೂಟಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ನಿಮ್ಮ ಸ್ಟೇಟ್ ಕೇಳುತ್ತೆ. ಆದ ನಂತರ ಕೆಳಗಡೆ ಒಂದು ನಿಮಗೆ ರೆಡ್ ಕಲರ್ ನಲ್ಲಿ ನಿಮಗೆ ಅಕ್ಷರಗಳು ಕಾಣುತ್ತೆ. ಇಲ್ಲಿ ನಿಮಗೆ ಪ್ಲೀಸ್ ಕ್ಲಿಕ್ ಹಿಯರ್ ಟು ಇನ್ಸ್ಟಾಲ್ ಅಂಡ್ ಚೆಕ್ ಪ್ರಿಂಟ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಏನಾಗುತ್ತೆ ಫ್ರೆಂಡ್ಸ್, ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ
ನಿಮ್ಮ ಪ್ರಿಂಟರ್ ಡಿವೈಸ್ ಪ್ರಿಂಟರ್ಸ್ಗೋಸ್ಕರ ನಿಮಗೆ ಒಂದು ಸಾಫ್ಟ್ವೇರ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಅದನ್ನು ನೀವು ಒಂದು ಕಡೆ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡಿಕೊಂಡು ಅದನ್ನು ನೀವು ನಿಮ್ಮ ಆ ಕಂಪ್ಯೂಟರ್ಗೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ನಿಮಗೆ ಅದನ್ನೆಲ್ಲ ನಿಮಗೆ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಹೀಗೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆನಂತರವೇ ನೀವು ನಿಮ್ಮ ಆ ಸ್ಟ್ಯಾಂಪ್ ಪೇಪರ್ ಅನ್ನು ನೀವು ಪ್ರಿಂಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಆ ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲ್ ಆದ ನಂತರ ನೀವೀಗ ಕ್ರಿಯೇಟ್ ಸ್ಟ್ಯಾಂಪ್ ಡ್ಯೂಟಿ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಗ ನಿಮಗೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಕೇಳುತ್ತೆ. ಇಲ್ಲಿ ನೀವು ಕರ್ನಾಟಕ ಕ್ಲಿಕ್ ಮಾಡಿ. ಆನಂತರ ಕೆಳಗೆ ಬಂದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಸೆಲೆಕ್ಟ್ ಸ್ಟ್ಯಾಂಪ್ ಡ್ಯೂಟಿ ಟೈಪ್ ಅಂತ ಕಾಣ್ತಾ ಇದೆ ನೋಡಿ. ಇಲ್ಲಿ ನೀವು ಅಫ್ಡೇಟ್ ಮತ್ತು ಅಗ್ರಿಮೆಂಟ್ 2 ಟೈಪ್ ಇದೆ. ನಿಮಗೆ ಅಫ್ಡೇಟ್ ಅಂದ್ರೆ ನಿಮಗೆ 20 ರೂಪಾಯಿ 40 ರೂಪಾಯಿ ಹೀಗೆ ಇರುತ್ತೆ ಫ್ರೆಂಡ್ಸ್. ಅಗ್ರಿಮೆಂಟ್ ಸ್ಟಾರ್ಟಿಂಗ್ ನಿಮಗೆ 200 ರೂಪಾಯಿ ಹಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಅಫ್ಡೇಟ್ ಅಂದ್ರೆ ನೀವು ಆಧಾರ್ ಅಮೆಂಟ್ಗೋಸ್ಕರ ಅಥವಾ ಇನ್ಯಾವುದೇ ಒಂದು ಅಪ್ಡೇಟ್ ಮಾಡಿಸ್ಬೇಕಾದ್ರೆ ನೀವು ಇದ್ರ ಮೇಲೆ ನೀವು ಸ್ಟ್ಯಾಂಪ್ ಅನ್ನು ತಗೊಳ್ಬಹುದು. ಸೊ ನಾನು ಇಲ್ಲಿ ಅಪ್ಡೇಟ್ ಒಂದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಪ್ರೊಸೀಡ್. ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಡಿಸ್ಕ್ರಿಪ್ಷನ್ ಆಫ್ ಡಾಕ್ಯುಮೆಂಟ್ ಅಂದ್ರೆ ನೀವು ಫ್ರೆಂಡ್ಸ್ ಇಲ್ಲಿ ಈಗ ಸಪೋಸ್ ನೀವು ಆಧಾರ್ ಅಮೆಂಟ್ಗೆ ನೀವು ಕೊಡ್ತಾ ಇದ್ರಿ ಅನ್ಕೊಂಡು ಫ್ರೆಂಡ್ಸ್, ಈಗ ಅಫಿಡವಿಟ್ ಫಾರ್ ಆಧಾರ್ ಅಮೆಂಡ್ಮೆಂಟ್ ಫಾರ್ ಅಡ್ರೆಸ್ ಪ್ರೂಫ್ ಫಾರ್ ಅಡ್ರೆಸ್ ಅಂತ ಕೊಡ್ತೀನಿ ಫ್ರೆಂಡ್ಸ್. ಆನಂತರ ಇಲ್ಲಿ ಕೆಳಗೆ ಬಂದ್ರೆ ಫ್ರೆಂಡ್ಸ್ ನಿಮಗೆ ಕನ್ಸಿಡರೇಷನ್ ಪ್ರೈಸ್ ಕೇಳುತ್ತೆ. ಸೊ ಏನಾದ್ರೂ ನಿಮಗೆ ಕನ್ಸಿಡರೇಷನ್ ಪ್ರೈಸ್ ಇದೆ ಅಲ್ಲಿ ಹಾಕಿ. ನಾನು ಇಲ್ಲಿ 20 ರೂಪಾಯಿದು ಒಂದು ಬಾಂಡ್ ಅಂತ ಹೇಳ್ತೀನಿ ಫ್ರೆಂಡ್ಸ್. 20 ರೂಪಾಯಿ ಹಾಕ್ತಾ ಇದ್ದೀನಿ. ಸೊ ಆನಂತರ ಇಲ್ಲಿ ಫಸ್ಟ್ ಪಾರ್ಟಿ ಕೇಳ್ತಿದ್ದೆ ಫ್ರೆಂಡ್ಸ್, ನಾನು ಇಲ್ಲಿ ಮಾರುತಿ ಅಂತ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕೆಳಗೆ ಸೆಕೆಂಡ್ ಪಾರ್ಟಿಯಲ್ಲಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಮಾರುತಿ ಟೆಕ್ ಅಂತ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಆನಂತರ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಪೇಡ್ ಬೈ ಅಂತ ಇದೆ. ಇಲ್ಲಿ ಮಾರುತಿ ಅಂತ ಹಾಕ್ತಾ ಇದ್ದೀನಿ. ಆನಂತರ ಜೆಂಡರ್, ಆನಂತರ ಎಷ್ಟು ಅಮೌಂಟ್ ನೀವು ಸ್ಟ್ಯಾಂಪ್ ಡ್ಯೂಟಿ ಪೇ ಮಾಡ್ತಾ ಇದ್ರೆ ಅದನ್ನ ಇಲ್ಲಿ 20 ರೂಪಾಯಿ ಅಂತ ಹಾಕ್ತಿದ್ದೀನಿ ಫ್ರೆಂಡ್ಸ್. ಸೊ ಆನಂತರ ಇಲ್ಲಿ ನೀವು ಸೆಲೆಕ್ಟ್ ಪೇಮೆಂಟ್ ಮೋಡ್ ಅಂತ ಇದೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ, ಆಮೇಲೆ ಡೆಬಿಟ್ ಕಾರ್ಡ್ಸ್ ಕೂಡ ಇದೆ ಫ್ರೆಂಡ್ಸ್. ನೀವು ನಿಮ್ಮ ಹತ್ರ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ರೆ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ನಿಮ್ದು ATM ಕಾರ್ಡ್ಸ್ ಇದ್ರೆ ನೀವು ATM ಕಾರ್ಡ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ನಿಮಗೆ ನೆಟ್ ಬ್ಯಾಂಕಿಂಗ್ ಥ್ರೂ ಹೇಗೆ ಪೇಮೆಂಟ್ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ನೆಟ್ ಬ್ಯಾಂಕಿಂಗ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೆಟ್ ಬ್ಯಾಂಕಿಂಗ್ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಟೋಟಲ್ ಅಮೌಂಟ್ ಪೇ 20 ರೂಪಾಯಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಸ್ಕ್ರೀನ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಐ ಅಕ್ಸೆಪ್ಟ್ ಆಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಪೇಮೆಂಟ್ ಅಂತ ಕೊಡಬೇಕು. ಸೊ ಆನಂತರ ಅದು ನಿಮಗೆ ಬ್ಯಾಂಕಿಂಗ್ ಸೈಟ್ಗೆ ಅದು ಹೋಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬ್ಯಾಂಕಿಂಗ್ ಸೈಟ್. ಇಲ್ಲಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಆನಂತರ ಅದು ನಿಮಗೆ ಪ್ರಿಂಟ್ ಆಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಈಗಾಗಲೇ ಇಂಟರ್ನೆಟ್ ಬ್ಯಾಂಕಿಂಗ್ ಥ್ರೂ ನಾನಿಲ್ಲಿ ಪೇಮೆಂಟ್ ಮಾಡಿದ ನಂತರ ನನಗೆ ಈ ಸ್ಕ್ರೀನ್ ಬಂದಿದೆ. ಇಲ್ಲಿ ನಾನು ಪ್ರಿಂಟ್ ಮಾಡೋಕ್ಕೆ ನಿಮಗೆ ಒಂದು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಈ ಸ್ಟ್ಯಾಂಪಿಂಗ್ ಪ್ರಿಂಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಫ್ರೆಂಡ್ಸ್. ಆನಂತರ ನಿಮ್ಮ ಪ್ರಿಂಟರ್ ನಿಮಗೆ ಕಾಣುತ್ತೆ ಫ್ರೆಂಡ್ಸ್. ಅದರ ಮೇಲೆ ನೀವು ನಿಮ್ಮ ಪ್ರಿಂಟರ್ ಮೇಲೆ ನೀವು ಪ್ರಿಂಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅದು ಈ ಸ್ಟ್ಯಾಂಪ್ ನಿಮಗೆ ಪ್ರಿಂಟ್ ಆಗಿ ಹೊರಗೆ ಬರುತ್ತೆ. ಸೊ ಅದನ್ನ ನಾನು ಇಲ್ಲಿ ಪ್ರೊಸೆಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಕಾಣಬಹುದು ಈಗ ಸ್ಟ್ಯಾಂಪ್ ಪೇಪರ್ ಬಾಂಡ್ ಈಗ ಪ್ರಿಂಟ್ ಆಗಿ ಹೊರಗೆ ಬಂದಿದೆ ಕಾಣಬಹುದು ಫ್ರೆಂಡ್ಸ್. ಇದು ನೀವೇ ಸೆಲ್ಫ್ ಪ್ರಿಂಟ್ ತೆಗೆದುಕೊಂಡಂತ ಒಂದು ಸ್ಟ್ಯಾಂಪ್ ಪೇಪರ್ ಬಾಂಡ್ ಫ್ರೆಂಡ್ಸ್. ಇದೇ ರೀತಿ ನೀವು ನಿಮಗೆ ಬೇಕಾದಂತಹ ಬಾಂಡ್ ಪೇಪರ್ ಅನ್ನು ನೀವು ಪ್ರಿಂಟ್ ತಗೊಂಡು ನಿಮಗೆ ಯಾವ ಕೆಲಸ ಬೇಕಾದ್ರೆ ನೀವು ಇದನ್ನ ಉಪಯೋಗಿಸ್ಕೊಳ್ಬಹುದು. ಇದೊಂದು ನಿಮಗೆ ಲೀಗಲ್ ಆಗಿರ್ತಕ್ಕಂಥ ಬಾಂಡ್. ಫ್ರೆಂಡ್ಸ್, ಈ ಮಾಹಿತಿಗಾಗಿ ನಾವು ಪಟ್ಟಂತಹ ಶ್ರಮಕ್ಕೆ ನಿಮ್ಮದೊಂದು ಲೈಕ್ ಇರಲಿ. ಹಾಗೇನೆ ನೀವು ಇಲ್ಲಿವರೆಗೂ ನಮ್ಮ ಮಾರುತಿ ಕನ್ಫರ್ಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.